ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವ ITI ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಪವರ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಕ್ಲಾಸ್ 5 ಇವತ್ತು ಅದರಲ್ಲಿ ಟ್ರಯಾಕ್ ಮತ್ತು ಡಯಾಕ್ ಇದ್ರ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಆ್ಯಂಡ್ ಇದು ಬಂದು ಟ್ರೇಡ್ ಥಿಯರಿ ಸಬ್ಜೆಕ್ಟ್ ಫಸ್ಟ್ ಇಯರ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅವ್ರಿಗಿರುತ್ತೆ. ಸೊ ಈ ಒಂದು ವಿಡಿಯೋಲಿ ನಾವು ಡಿಸ್ಕಸ್ ಮಾಡುವಂತಹ ಟಾಪಿಕ್ಸ್ ಬಂದು ಟ್ರಯಾಕ್, that is a triode for alternating current, and SBS static bypass switch, diode for alternating current. ಇವು ಮೂರರ ಬಗ್ಗೆ ನಾವು ಈ ಒಂದು ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಸೊ ಟ್ರಯೋಡ್ ಫಾರ್ ಆಲ್ಟರ್ನೇಟಿಂಗ್ ಕರೆಂಟ್, ಇದನ್ನ ಟ್ರಯೋಡ್ ಅಂತ ಯಾಕೆ ಹೇಳ್ತೀವಿ? ಮೂರು ಕನೆಕ್ಟಿಂಗ್ ಲೆಡ್ಸ್ ಇರ್ತವೆ ಅದಕ್ಕಾಗಿ ಅದನ್ನ ನಾವು ಟ್ರಯೋಡ್ ಅಂತ ಹೇಳ್ತೀವಿ. It is a component used for alternating current ಅಂತ ಹೇಳ್ಬೋದು. So a triode for alternating current, also bidirectional triode thyristor or bilateral triode thyristor ಅಂತ ಹೇಳ್ತೀವಿ. So it's a triac ಅನ್ನೋದು ಟ್ರಯೋಡ್ ಫಾರ್ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಕರೀಬಹುದು, ಅಥವಾ ಬೈಡೈರೆಕ್ಷನಲ್ ಟ್ರಯೋಡ್ ಥೈರಿಸ್ಟರ್ ಅಂತ ಕರೀಬಹುದು, ಅಥವಾ ಬೈಲ್ಯಾಟ್ರಲ್ ಟ್ರಯೋಡ್ ಥೈರಿಸ್ಟರ್ ಅಂತ ಕರೀಬಹುದು. It is a 3-terminal device. So it's a 3-terminal electronic component that conducts current in either direction when triggered. So ಅದು ಒಂದು 3 ಟರ್ಮಿನಲ್ ಇರುವಂತಹ ಒಂದು ಎಲೆಕ್ಟ್ರಾನಿಕ್ ಕಾಂಪೊನೆಂಟ್. ಟ್ರಿಗರ್ ಮಾಡಿದವಾಗ ಎರಡು ಡೈರೆಕ್ಷನ್ ಅಲ್ಲಿ, ಐದರ್ ಡೈರೆಕ್ಷನ್ಸ್ ಅಂದ್ರೆ ಎರಡು ಡೈರೆಕ್ಷನ್ಸ್ ಅಲ್ಲಿ, ಫ್ರಮ್ ಅಪ್ ಟು ಡೌನ್ ಅಥವಾ ಪಾಸಿಟಿವ್ ಟು ನೆಗೆಟಿವ್ ಅಥವಾ ನೆಗೆಟಿವ್ ಟು ಪಾಸಿಟಿವ್, ಈ ರೀತಿ ಎರಡೂ ಡೈರೆಕ್ಷನ್ ಅಲ್ಲಿ ನಮ್ಗೆ ಕರೆಂಟ್ ಅನ್ನ ಕಂಡಕ್ಟ್ ಮಾಡುತ್ತೆ. So a triac is equivalent to 2 SCRs joined together in parallel. It has 2 main terminals and 1 gate. So triac ಏನು that is equal to ಎರಡು SCR ಗಳು ಒಂದಕ್ಕೊಂದು ಪ್ಯಾರಲಲ್ ಆಗಿ ನಾವು ಜಾಯಿನ್ ಮಾಡಿದವಾಗ ಒಂದು ಟ್ರಯಾಕ್ ಅಂತ ಹೇಳ್ಬೋದು. ಒಂದು ಟ್ರಯಾಕ್ ಮತ್ತೆ ಎರಡು SCRs ಪ್ಯಾರಲಲ್ ಅಲ್ಲಿ ಜಾಯಿನ್ ಮಾಡಿದವಾಗ ಬೋತ್ ಆರ್ ಈಕ್ವಲ್ ಅಂತ ಹೇಳ್ಬೋದು. ಇದರಲ್ಲಿ ಟ್ರಯಾಕ್ ಅಲ್ಲಿ ನಮ್ಗೆ ಎರಡು ಮೇನ್ ಟರ್ಮಿನಲ್ಗಳು ಹಾಗೂ ಒಂದು ಗೇಟ್ ಇರುತ್ತೆ. It has the characteristics that by keeping its main terminal number 2 on positive or negative potential, and then by applying a positive or negative pulse to the main terminal number 1, a conduction of current can start. ಸೊ ಏನ್ ಹೇಳ್ತಾ ಇದಾರೆ, ಅದಕ್ಕೊಂದು ಕ್ಯಾರೆಕ್ಟರ್ ಇದೆ. ಏನು ಅದಕ್ಕೆ ಮೇನ್ ಕ್ಯಾರೆಕ್ಟರ್ ಅಂತಂದ್ರೆ, ಇದರಲ್ಲಿ ನಮ್ಗೆ ಎರಡು ಮೇನ್ ಟರ್ಮಿನಲ್ಸ್ ಇರ್ತವೆ ಅಂತ ಹೇಳಿದ್ದೆ. ಸೊ ಮೇನ್ ಟರ್ಮಿನಲ್ಸ್ ಎರಡು ಇದ್ದವಾಗ ಮೇನ್ ಟರ್ಮಿನಲ್ 1, ಮೇನ್ ಟರ್ಮಿನಲ್ 2 ಅಂತ ಹೇಳ್ತೀವಿ, ಅಂಡ್ 1 ಗೇಟ್ ಇರುತ್ತೆ. ಸೊ ಮೇನ್ ಟರ್ಮಿನಲ್ 2ಗೆ ಐದರ್ ನೆಗೆಟಿವ್ ಆರ್ ಪಾಸಿಟಿವ್ ಪೊಟೆನ್ಶಿಯಲ್ ಅಪ್ಲೈ ಮಾಡಿ ನಾವು ಸೇಮ್ ಮೇನ್ ಟರ್ಮಿನಲ್ 1ಗೆ ಐದರ್ ಪಾಸಿಟಿವ್ ಆರ್ ನೆಗೆಟಿವ್ ಸಪ್ಲೈ. ಸೊ ನಾವು ಅದಕ್ಕೆ ಎರಡರಲ್ಲಿ ಯಾವ್ದಾದ್ರೂ ಸಪ್ಲೈ ಮಾಡಬಹುದು. ಮೇನ್ ಟರ್ಮಿನಲ್ 2ಗೆ ಅಂಡ್ ಆಲ್ಸೋ ಮೇನ್ ಟರ್ಮಿನಲ್ 1ಗೆ ನಾವು ಯಾವ್ದಾದ್ರೂ ಸಪ್ಲೈ ಮಾಡಬಹುದು, ಐದರ್ ಪಾಸಿಟಿವ್ ಆರ್ ನೆಗೆಟಿವ್. ಎರಡಕ್ಕೂ ನಾವು ಸಮ್ ವೋಲ್ಟೇಜ್ ಅಪ್ಲೈ ಮಾಡಿದವಾಗ, ಸೊ ಅಥವಾ ಸ್ವಲ್ಪ ಪೊಟೆನ್ಶಿಯಲ್ ವೋಲ್ಟೇಜ್ ಅಪ್ಲೈ ಮಾಡಿದವಾಗ ನಮ್ಗೆ ಏನಾಗುತ್ತೆ, ಕಂಡಕ್ಷನ್ ಆಫ್ ಕರೆಂಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಒನ್ಸ್ it starts to conduct, the gate will no longer have control over the conduction of current like an SCR. So once ಇವೆರಡಕ್ಕೂ ನಾವು ಅಪ್ಲೈ ಮಾಡಿ ಫಾರ್ವರ್ಡ್ ಬಯಾಸ್ ಮಾಡಿದವಾಗ ಗೇಟ್ ಅನ್ನ ನಮ್ಗೆ ಕಂಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಒನ್ಸ್ ಕಂಡಕ್ಷನ್ ಸ್ಟಾರ್ಟ್ ಆದ್ಮೇಲೆ SCR ಅಲ್ಲಿ ಹೇಗಿತ್ತು ಅದೇ ರೀತಿ ಇದ್ರಲ್ಲಿನೂ ಕಂಡಕ್ಷನ್ ಸ್ಟಾರ್ಟ್ ಆದ್ಮೇಲೆ ಗೇಟ್ ಟರ್ಮಿನಲ್ ಕಂಟ್ರೋಲ್ ಲೂಸ್ ಮಾಡ್ಕೊಳತ್ತೆ. ಕಂಡಕ್ಷನ್ ಮೇಲೆ ಕಂಟ್ರೋಲ್ ಅದಕ್ಕೆ ಇರೋದಿಲ್ಲ. ಸೊ ಅಂಡ್ ದ ಕಂಡಕ್ಷನ್ ಆಫ್ ಕರೆಂಟ್ ಕಂಟಿನ್ಯೂಸ್. The conduction of current continues till the value of voltage on the main terminal does not fall below the operating voltage or the polarity of the main voltage. Main terminals voltage does not change. ಏನ್ ಹೇಳ್ತಾ ಇದ್ರೆ,
ಕಂಡಕ್ಷನ್ ಆಫ್ ಕರೆಂಟ್ ಒಂದ್ಸತಿ ಟ್ರಿಗರ್ ಆದ್ಮೇಲೆ ಕಂಡಕ್ಷನ್ ಆಫ್ ಕರೆಂಟ್ ಯಾವಾಗ ತನಕ ನಮ್ಗೆ ಕಂಟಿನ್ಯೂ ಆಗತ್ತೆ ಅಂದ್ರೆ ಮೇನ್ ಟರ್ಮಿನಲ್ ವೋಲ್ಟೇಜ್ ಆಪರೇಟಿಂಗ್ ವೋಲ್ಟೇಜ್ಗಿನ್ನ ಕಡಿಮೆ ಆಗ್ಬೇಕು, ಇಲ್ಲ ಮೇನ್ ಟರ್ಮಿನಲ್ಸ್ ವೋಲ್ಟೇಜ್ ನಾವು ಚೇಂಜ್ ಮಾಡೋ ತನಕನು, ಅಥವಾ ಸಪ್ಲೈ ವೋಲ್ಟೇಜ್ ಏನಿದೆ ಆಪರೇಟಿಂಗ್ ವೋಲ್ಟೇಜ್ಗಿನ್ನ ಕಡಿಮೆ ಆಗಬೇಕು, ಅಥವಾ ಮೇನ್ ಟರ್ಮಿನಲ್ ವೋಲ್ಟೇಜ್ ಅಲ್ಲಿ ನಾವು ಏನು ಪೊಲಾರಿಟಿ ಕೊಟ್ಟಿರ್ತೀವಿ, ಮೇನ್ ಟರ್ಮಿನಲ್ 1 ಅಲ್ಲಿ ಏನು ಪೊಲಾರಿಟಿ ಕೊಟ್ಟಿರ್ತೀವಿ, ಮೇನ್ ಟರ್ಮಿನಲ್ 2 ಅಲ್ಲಿ ಯಾವ ಪೊಲಾರಿಟಿ ಅದ್ರ ಪಾಸಿಟಿವ್ ಆರ್ ನೆಗೆಟಿವ್ ಕೊಟ್ಟಿರ್ತೀವಲ್ಲ ಅದು ಚೇಂಜ್ ಆಗಬೇಕು, ಅಥವಾ ಮೇನ್ ಟರ್ಮಿನಲ್ಸ್ ಅಲ್ಲಿ ಆಪರೇಟಿಂಗ್ ವೋಲ್ಟೇಜ್ ಟ್ರಯಾಕ್ ಏನಿದೆ ಸಮ್ ಅವಲಾಂಚ್ ವೋಲ್ಟೇಜ್ ಅನ್ನೋದು ಇರುತ್ತೆ, ಆಪರೇಟಿಂಗ್ ವೋಲ್ಟೇಜ್ ಅನ್ನೋದು ಇರುತ್ತೆ, ಅದಕ್ಕಿಂತ ಕಡಿಮೆ ಆಗೋ ತನಕನೂ ಕರೆಂಟ್ ಕಂಡಕ್ಷನ್ ಆಗ್ತಾನೆ ಇರುತ್ತೆ. ಸೊ ಇನ್ ಶಾರ್ಟ್ ಕರೆಂಟ್ ಕಂಡಕ್ಷನ್ ಯಾವಾಗ ತನಕ ಕಂಟಿನ್ಯೂ ಆಗತ್ತೆ ಒಂದ್ಸತಿ ಟ್ರಿಗರ್ ಆದ್ಮೇಲೆ ಅಂತಂದ್ರೆ ಆಪರೇಟಿಂಗ್ ವೋಲ್ಟೇಜ್ಗಿಂತ ಕಡಿಮೆ ವೋಲ್ಟೇಜ್ ಆಗಬೇಕು ಮೇನ್ ಟರ್ಮಿನಲ್ಸ್ ಅಲ್ಲಿ, ಅಥವಾ ಮೇನ್ ಟರ್ಮಿನಲ್ಸ್ ವೋಲ್ಟೇಜ್ನ ಪೊಲಾರಿಟಿಯನ್ನು ಚೇಂಜ್ ಮಾಡಬೇಕು. ಸೊ ಇದನ್ನ ಬಂದು ನಮಗೆ ಇಟ್ ಇಸ್ ಯೂಸ್ಡ್ ಇನ್ ಡಿಜಿಟಲ್ ಸರ್ಕ್ಯೂಟ್ಸ್, ಇಟ್ ಇಸ್ ವೈಡ್ಲಿ ಯೂಸ್ಡ್ ಇನ್ AC ಪವರ್ ಕಂಟ್ರೋಲ್ಸ್ ಅಪ್ಲಿಕೇಶನ್ಸ್, ಪವರ್ ಕಂಟ್ರೋಲ್ ಅಪ್ಲಿಕೇಶನ್ಸ್ ಅಲ್ಲಿ ಹಾಗೂ ಡಿಜಿಟಲ್ ಸರ್ಕ್ಯೂಟ್ಸ್ ಅಲ್ಲಿನೂ ಇದನ್ನ ನಾವು ಯೂಸ್ ಮಾಡ್ತೀವಿ. ಸೊ ಸಿ ಹಿಯರ್ ಟ್ರಯಾಕ್ ಸಿಂಬಲ್ ಬಂದು ಈ ರೀತಿ ಇರುತ್ತೆ. ಸೊ ಎರಡು SCR ಗಳು ಅಪೋಸಿಟ್ ಅಲ್ಲಿ ಒಂದಕ್ಕೊಂದು ಪ್ಯಾರಲಲ್ ಅಲ್ಲಿ ನಾವು ಕನೆಕ್ಟ್ ಮಾಡಿದವಾಗ ಅದನ್ನ ನಾವು ಟ್ರಯಾಕ್ ಅಂತ ಹೇಳ್ತೀವಿ. ಸೊ MT1 MT2 ಮೇನ್ ಟರ್ಮಿನಲ್ಸ್ ಎರಡು. ಯಾಕೆ ನಾವು ಈ ರೀತಿ ಕರಿತೀವಿ ಅಂತಂದ್ರೆ ಎರಡು ಟರ್ಮಿನಲ್ಸ್ ಮೇನ್ ಟರ್ಮಿನಲ್ ಅಂತ ಯಾಕೆ ಕರಿತೀವಿ ಇದನ್ನ ಅಂತಂದ್ರೆ ಎರಡೂನು ನಮ್ಗೆ ಒಂದೇ ಡೋಪಿಂಗ್ ಇಂದ ಮಾಡಿರ್ತಾರೆ, ಅದಕ್ಕಾಗಿ ಈ ರೀತಿ ಕರಿತೀವಿ. ಅಂಡ್ ಅದಕ್ಕೊಂದು ಗೇಟ್ ಟರ್ಮಿನಲ್ ಒಂದು ಅಡಿಷನಲ್, ಯಾಕೆ ಟ್ರಿಗರಿಂಗ್ ವೋಲ್ಟೇಜ್ ಸಪ್ಲೈ ಮಾಡೋದಕ್ಕೆ ಗೇಟ್ ಟರ್ಮಿನಲ್ ನಮ್ಗೆ. ಸೊ ಇದ್ರ ಕನ್ಸ್ಟ್ರಕ್ಷನ್ ಬಂದು ಈ ರೀತಿ ಇರುತ್ತೆ. P and N ಅನ್ನ ಕಾಂಬಿನೇಷನ್ ಮಾಡಿ ಅಥವಾ ಈ N ಟರ್ಮಿನಲ್ ಅನ್ನ ಡೋಪಿಂಗ್ ಮಾಡಿದರೆ ಅದನ್ನು ಮತ್ತೆ P ಲೇಯರ್ ಎರಡನ್ನು ಕಂಬೈನ್ ಮಾಡಿ ಮೇನ್ ಟರ್ಮಿನಲ್ 2 ತೆಗಿತಾರೆ. ಅಂಡ್ ಎರಡು N ಡೋಪಿಂಗ್ಸ್ ಅಲ್ಲಿ ಮೇನ್ ಟರ್ಮಿನಲ್ 1 ಅಂಡ್ ಗೇಟ್ ಟರ್ಮಿನಲ್ ಅನ್ನ ತೆಗಿತಾರೆ. ಸೊ a triac is a high speed solid state device that can switch and control AC power in both the directions of a sinusoidal waveform. So triac ಅನ್ನೋದೇನು ಒಂದು ಹೈ ಸ್ಪೀಡ್ ಸಾಲಿಡ್ ಸ್ಟೇಟ್ ಡಿವೈಸ್ ಆಗಿರುತ್ತೆ. ಯಾವುದಾದ್ರೆ AC ಪವರ್ ಅನ್ನ ಎರಡು ಡೈರೆಕ್ಷನ್ ಅಲ್ಲಿ, ಸೈನಸೈಡಲ್ ವೇವ್ ಫಾರ್ಮ್ಗೆ ಎರಡು ಡೈರೆಕ್ಷನ್ಸ್ ಇರುತ್ತೆ, ಪಾಸಿಟಿವ್ ಅಂಡ್ ನೆಗೆಟಿವ್. ಸೊ ಆ ಎರಡು ಡೈರೆಕ್ಷನ್ ಅಲ್ಲಿ ಸ್ವಿಚ್ ಮಾಡುತ್ತೆ ಹಾಗೂ ಕಂಟ್ರೋಲು ಮಾಡುತ್ತೆ AC ಪವರ್ ಅನ್ನ. ಸೊ ಆ ಒಂದು ಕೆಪಾಸಿಟಿ ಈ ಒಂದು ಟ್ರಯಾಕ್ ಇದೆ. ಸೊ ದೆನ್ ಟ್ರಯಾಕ್ ಹ್ಯಾಸ್ 4 ಪಾಸಿಬಲ್ ಟ್ರಿಗರಿಂಗ್ ಮೋಡ್ಸ್ ಆಫ್ ಆಪರೇಷನ್ ಆಸ್ ಫಾಲೋಸ್. ಫಸ್ಟ್ ಒನ್ ಈಸ್, ಸೊ ಟ್ರಯಾಕಿಗೆ 4 ಪಾಸಿಬಲ್ ಟ್ರಿಗರಿಂಗ್ ಮೋಡ್ಸ್ ಇದಾವೆ. ಸೊ ಅದು ಯಾವ್ಯಾವುದು ಅಂತ ನೋಡೋಣ. ಪಾಸಿಟಿವ್ ಅಟ್ ಸೆಕೆಂಡ್ ಮೇನ್ ಟರ್ಮಿನಲ್ ಕರೆಂಟ್, ಪಾಸಿಟಿವ್ ಫಸ್ಟ್ ಮೇನ್ ಟರ್ಮಿನಲ್ 2 ಅಲ್ಲಿ ಪಾಸಿಟಿವ್ ಪಲ್ಸ್ ಅನ್ನ ಅಪ್ಲೈ ಮಾಡಿದವಾಗ ನಾವು ಅದನ್ನ ಪಾಸಿಟಿವ್ ಮೋಡ್ ಅಂತ ಹೇಳ್ತೀವಿ. ಸೊ ಗೇಟ್ ಅಲ್ಲಿ ಪಾಸಿಟಿವ್ ಇರುತ್ತೆ ಅಂಡ್ ಮೇನ್ ಟರ್ಮಿನಲ್ 1 ಅಲ್ಲಿ ನೆಗೆಟಿವ್ ಸಪ್ಲೈ ಆಗಿರುತ್ತೆ. ಇದು ಒಂದು ಕಂಡೀಷನ್. ಅಂಡ್ ಎರಡನೇದು ಬಂದು ನೆಗೆಟಿವ್ ಮೋಡ್ ಅಂತ ಹೇಳ್ತೀವಿ. MT2 ಅಲ್ಲಿ ಪಾಸಿಟಿವ್ ಸಪ್ಲೈ ಮಾಡಿ ಗೇಟಿಗೆ ನೆಗೆಟಿವ್ ಸಪ್ಲೈ ಮಾಡ್ತೀವಿ. ಇದನ್ನ ನಮ್ಗೆ ಏನಂತ ಹೇಳ್ತೀವಿ, ನೆಗೆಟಿವ್ ಮೋಡ್ ಅಂತ ಹೇಳ್ತೀವಿ. ಥರ್ಡ್ ಒನ್ ಪಾಸಿಟಿವ್ ಮೋಡ್, ಅಗೇನ್ MT2 ಅಲ್ಲಿ ನೆಗೆಟಿವ್ ಸಪ್ಲೈ ಮಾಡಿ ಗೇಟ್ ಅಲ್ಲಿ ಪಾಸಿಟಿವ್ ಸಪ್ಲೈ ಮಾಡಿರ್ತೀವಿ. ಅಂಡ್ ನೆಗೆಟಿವ್ ಫೋರ್ತ್ ಒನ್ ಬಂದು ನೆಗೆಟಿವ್ ಮೋಡ್ ಅಂತ ಹೇಳ್ತೀವಿ. MT2 ಅಲ್ಲಿ ಅಂದ್ರೆ ಮೇನ್ ಟರ್ಮಿನಲ್ 2 ಅಲ್ಲಿ ನೆಗೆಟಿವ್ ಸಪ್ಲೈ ಮಾಡ್ತೀವಿ ಹಾಗೂ ಗೇಟ್ ಕರೆಂಟ್ ಗೇಟ್ ಅಲ್ಲಿ ನೆಗೆಟಿವ್ ಕರೆಂಟ್ ಅನ್ನ ಸಪ್ಲೈ ಮಾಡ್ತೀವಿ. ಸೊ ಸಿ ಹಿಯರ್, ಫಸ್ಟ್ ಪಾಸಿಟಿವ್ ಎಟ್ ಮೇನ್ ಟರ್ಮಿನಲ್ 2 ಅಂಡ್ ಗೇಟ್ ಕರೆಂಟ್ ಪಾಸಿಟಿವ್. ಸೆಕೆಂಡ್ ಅಲ್ಲಿ ಮೇನ್ ಟರ್ಮಿನಲ್ 2 ಅಲ್ಲಿ ಪಾಸಿಟಿವ್, ಗೇಟ್ ಅಲ್ಲಿ ನೆಗೆಟಿವ್. ಥರ್ಡ್ ಕಂಡೀಷನ್ ಅಲ್ಲಿ ಮೇನ್ ಟರ್ಮಿನಲ್ 2 ಅಲ್ಲಿ ನೆಗೆಟಿವ್ ಅಂಡ್ ಗೇಟ್ ಟರ್ಮಿನಲ್ ಅಲ್ಲಿ ಪಾಸಿಟಿವ್. ಅಂಡ್ ಫೋರ್ತ್ ಕಂಡೀಷನ್
ಮೇನ್ ಟರ್ಮಿನಲ್ 2 ಅಲ್ಲಿ ನೆಗೆಟಿವ್ ಅಂಡ್ ಆಲ್ಸೋ ಗೇಟ್ ಕರೆಂಟ್ ನೆಗೆಟಿವ್. ಸೊ ಇದು ಬಂದು ನಮಗೆ 4 ಆಪರೇಟಿಂಗ್ ಮೋಡ್ಸ್ ಆಫ್ ಅಥವಾ ಟ್ರಿಗರಿಂಗ್ ಮೋಡ್ಸ್ ಅಂತ ಹೇಳ್ಬೋದು. ಟ್ರಯಾಕ್ ಇರುವಂತಹ 4 ಟ್ರಿಗರಿಂಗ್ ಮೋಡ್ಸ್. ಯಾವುದೇ ಪೊಸಿಷನ್ ಅಲ್ಲಿ ನಾವು ಯಾವುದೇ ಇದರಲ್ಲಿ ಸಪ್ಲೈ ಮಾಡಿದವಾಗ್ಲೂ ನಮಗೆ ಟ್ರಯಾಕ್ ಅನ್ನೋದು ಟ್ರಿಗರ್ ಆಗುತ್ತೆ, ಆನ್ ಕಂಡೀಷನ್ಗೆ ಹೋಗುತ್ತೆ. So moving on to the next topic, it is SBS static bypass switch. ಅದು ಬಂದು ಏನು ಅನ್ನೋದು ನೋಡೋಣ. The characteristics of SBS are almost similar to a triac. It is connected in parallel to a power supply circuit for providing an alternating path between the source supply and the load. So ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಸೇಮ್ ಟ್ರ್ಯಾಕ್ ಇದ್ದಂಗೆ ಇರುತ್ತೆ. ಆದರೆ ಇದನ್ನ ಎಲ್ಲಿ ಕನೆಕ್ಟ್ ಮಾಡ್ತಾರೆ, ಪವರ್ ಸಪ್ಲೈಗೂ ಹಾಗೂ ಲೋಡ್ಗೆ ಮಧ್ಯದಲ್ಲಿ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತಾರೆ, ಅಥವಾ ಪವರ್ ಸಪ್ಲೈಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತಾರೆ. ಎರಡು ಆಲ್ಟರ್ನೇಟಿವ್ ಪಾತ್ ಅನ್ನ ಲೋಡ್ಗೆ ಕೊಡೋದಕ್ಕೆ ಇದು. ಸೊ ಹೇಗೆ ಅನ್ನೋದು ನೋಡೋಣ. ಅದು ಇನ್ ಕೇಸ್ ದ ಮೇನ್ ಪವರ್ ಲೈನ್ ಫೇಲ್ಸ್ ಡ್ಯೂ ಟು ಸಮ್ ಫಾಲ್ಟ್, ಇಟ್ ಇಮಿಡಿಯೇಟ್ಲಿ ಸ್ವಿಚ್ ಆನ್ ಅನದರ್ ಪಾತ್. ಸೊ 2 ಪಾತ್ಸ್ ಮಧ್ಯದಲ್ಲಿ ಪ್ಯಾರಲಲ್ ಆಗಿ ಇದನ್ನ ಕನೆಕ್ಟ್ ಮಾಡ್ತಾರೆ ಸ್ಟಾಟಿಕ್ ಬೈಪಾಸ್ ಸ್ವಿಚ್ ಅಲ್ಲಿ. ಮೇನ್ ಪವರ್ ಸಪ್ಲೈ ಫೇಲ್ ಆಗಿದ್ದವಾಗ ಸೆಕೆಂಡ್ ಆಪ್ಷನ್ ಏನಿರುತ್ತೆ ಅದನ್ನ ನಮ್ಗೆ ಸ್ವಿಚ್ ಮಾಡುತ್ತೆ, ಆನ್ ಮಾಡುತ್ತೆ. ಸೊ ದ ಡಿವೈಸ್ ಇಸ್ ವೆರಿ ಯೂಸ್ಫುಲ್ ಫಾರ್ ಅನ್ಇಂಟರಪ್ಟಬಲ್ ಪವರ್ ಸಪ್ಲೈಸ್ systems. Its switching time is of the order of a few microseconds only, that is almost 0. So ಈ ಸ್ವಿಚಿಂಗ್ ಡಿವೈಸ್ ಅನ್ನ ಎಲ್ಲಿ ಮ್ಯಾಕ್ಸಿಮಮ್ ಆಗಿ UPS ಗಳಲ್ಲಿ ಅನ್ಇಂಟರಪ್ಟೆಡ್ ಪವರ್ ಸಪ್ಲೈಗಳಲ್ಲಿ ಯೂಸ್ ಮಾಡ್ತಾರೆ. ಅದ್ರ ಸ್ವಿಚಿಂಗ್ ಟೈಮ್ ಬಂದು ಬಹಳ ಕಡಿಮೆ, ಅಂದ್ರೆ ಬಹಳ ಕಡಿಮೆ ಮೈಕ್ರೋ ಸೆಕೆಂಡ್ಸ್ ಅಲ್ಲಿ ಇರುತ್ತೆ, ಅಥವಾ ಆಲ್ಮೋಸ್ಟ್ 0 ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನೋಡಿ, ಈ ಡಯಾಗ್ರಾಮ್ ಅಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ, ಎರಡರ ಮಧ್ಯದಲ್ಲಿ ಇದು ಇನ್ವರ್ಟರ್ ಸಪ್ಲೈ ಅಂಡ್ ಬೈಪಾಸ್ ಸಪ್ಲೈ, ಎರಡರ ಮಧ್ಯದಲ್ಲಿ ನಮ್ಗೆ ಇದನ್ನ ಕನೆಕ್ಟ್ ಮಾಡಿರ್ತಾರೆ. ಸೊ ಅದರ ಇನ್ವರ್ಟರ್ ಸಪ್ಲೈ ಬೇಕಾ ಬೈಪಾಸ್ ಸಪ್ಲೈ ಬೇಕಾ ಅನ್ನೋದು ಇದು ಆನ್ ಆಗೋದ್ರ ಮುಖಾಂತರ ಸ್ವಿಚ್ ಮಾಡತ್ತೆ ಎರಡು. ಸೊ ಅದರ ಇನ್ವರ್ಟರ್ ಸಪ್ಲೈ ಫೇಲ್ ಆಯ್ತು, ಬೈಪಾಸ್ ಸಪ್ಲೈಗೆ ಸ್ವಿಚ್ ಮಾಡತ್ತೆ, ಬೈಪಾಸ್ ಸಪ್ಲೈ ಫೇಲ್ ಆಯ್ತು, ಇನ್ವರ್ಟರ್ ಸಪ್ಲೈಗೆ ಸ್ವಿಚ್ ಮಾಡತ್ತೆ. ಇದು ಬಂದು UPS ಔಟ್ಪುಟ್ ಇಲ್ಲಿ. ಸೊ ಈ ರೀತಿ ನಮ್ಗೆ ಸ್ಟಾಟಿಕ್ ಬೈಪಾಸ್ ಸ್ವಿಚ್ ಅನ್ನೋದು ವರ್ಕ್ ಆಗತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಬಂದು ಡಯಾಕ್, ಡಯೋಡ್ ಫಾರ್ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ಅ 2 electrode 3 layer bidirectional diode. It resets in reverse bias state for every positive or negative voltage applied across it. ಸೊ ಇದೇನಿದು 2 electrode ಹಾಗೂ 3 layer bidirectional device ಅಂತ ಹೇಳ್ತೀವಿ. ಎರಡು ಕಡೆಯಿಂದನೂ ನಮ್ಗೆ ನಾರ್ಮಲ್ ಡಯೋಡ್ ಬಂದು ಓನ್ಲಿ ಪಾಸಿಟಿವ್ ಫಾರ್ವರ್ಡ್ ಬಯಾಸಿಂಗ್ ಅಲ್ಲಿ ಮಾತ್ರ ಕಂಡಕ್ಷನ್ ಮಾಡುತ್ತೆ. ಆದ್ರೆ ಇದು ಎರಡು ಡೈರೆಕ್ಷನ್ ಅಲ್ಲಿ ಐದರ್ ಫಾರ್ವರ್ಡ್ ಬಯಾಸ್ ಆರ್ ರಿವರ್ಸ್ ಬಯಾಸ್ ಸ್ಟೇಟ್ ಅಲ್ಲಿನೂ ಕಂಡಕ್ಷನ್ ಮಾಡುತ್ತೆ. ಸೊ ಇಟ್ rests in reverse bias state for every positive or negative voltage applied across it. ಸೊ ಏನಾಗುತ್ತೆ, ಇದ್ರ ಪಾಸಿಟಿವ್ ವೋಲ್ಟೇಜ್ ಅಥವಾ ನೆಗೆಟಿವ್ ವೋಲ್ಟೇಜ್ ಅನ್ನು ಅಪ್ಲೈ ಮಾಡಿದವಾಗ ಅಕ್ರಾಸ್ ಇಟ್ ಅದು ರಿವರ್ಸ್ ಬಯಾಸ್ ಸ್ಟೇಟ್ ಅಲ್ಲಿ ರೆಸ್ಟ್ ಆಗ್ಬಿಡತ್ತೆ, ಇದ್ಬಿಡತ್ತೆ. ಸೊ ವೆನ್ ದ ಅಪ್ಲೈಡ್ ವೋಲ್ಟೇಜ್ exceeds the avalanche voltage value, the magnitude of leakage current increases suddenly and the continuous conduction of current is established. ಯಾವಾಗ ನಾವು ಅಪ್ಲೈಡ್ ವೋಲ್ಟೇಜ್ ಐದರ್ ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು, ಅದು ಎವಲಾಂಚಿ ವೋಲ್ಟೇಜ್ ಅಥವಾ ಬ್ರೇಕ್ ಡೌನ್ ವೋಲ್ಟೇಜ್ಗೆ ಅದಕ್ಕಿಂತ ಜಾಸ್ತಿ ಆಗತ್ತೆ, ಆವಾಗ ಲೀಕೇಜ್ ಕರೆಂಟ್ ಸಡನ್ ಆಗಿ ಇನ್ಕ್ರೀಸ್ ಆಗಿ ಏನ್ ಮಾಡತ್ತೆ, ಕರೆಂಟ್ ಕಂಡಕ್ಷನ್ ಕಂಟಿನ್ಯೂಸ್ ಆಗಿ ಕರೆಂಟ್ ಕಂಡಕ್ಷನ್ ಅನ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಸೊ ಅನ್ಲೈಕ್ an ordinary diode, 2 electrodes are made of one type of material by doping method in a piece of other type of material. ಸೊ ನಾರ್ಮಲ್ ಡಯೋಡ್ ಏನು ನಮ್ಗೆ ಒಂದು ಪಿ ಟೈಪ್ ಇಂದ ಎರಡು ಎಲೆಕ್ಟ್ರೋಡ್ಸ್ ಅಲ್ಲಿ ಒಂದು ಎಲೆಕ್ಟ್ರೋಡ್ ಪಿ ಟೈಪ್ ಇಂದ ಮಾಡಿದ್ರೆ ಇನ್ನೊಂದು ಎಲೆಕ್ಟ್ರೋಡ್ ಎನ್ ಟೈಪ್ ಇಂದ ಮಾಡಿರ್ತಾರೆ. ಆದ್ರೆ ಈ ಒಂದು ಡಯಾಕ್ ಅಲ್ಲಿ
ಎರಡು ಎಲೆಕ್ಟ್ರೋಡ್ಸ್ ಒಂದೇ ಮೆಟೀರಿಯಲ್ ಇಂದ ಮಾಡ್ತಾರೆ. ಹೇಗೆ ಅಂತಂದ್ರೆ ನಾವು ಪಿ ಟೈಪ್ ತಗೊಂಡವಾಗ ಎರಡೂ ಕಡೆ ಎನ್ ಟೈಪ್ ಅನ್ನ ಡೋಪ್ ಮಾಡಿ ಎರಡು ಎಲೆಕ್ಟ್ರೋಡ್ಸ್ ಅನ್ನ ಒಂದೇ ಟೈಪ್ ಆಫ್ ಮೆಟೀರಿಯಲ್ ಇಂದ ಮಾಡ್ತಾರೆ. ಹಾಗೂ ಎನ್ ಟೈಪ್ ತಗೊಂಡಿದ್ದವಾಗ ಎರಡೂ ಕಡೆ ಪಿ ಟೈಪ್ ಅನ್ನ ಡೋಪ್ ಮಾಡಿ ಪಿ ಟೈಪ್ ಆಗಿ ನಮ್ಗೆ ತಯಾರು ಮಾಡ್ತಾರೆ. ಸೊ ಈ ರೀತಿ ಎರಡು ಎಲೆಕ್ಟ್ರೋಡ್ಸ್ ಅನ್ನ ಒಂದೇ ಮೆಟೀರಿಯಲ್ ಇಂದ ಕನ್ಸ್ಟ್ರಕ್ಟ್ ಮಾಡಿರೋದ್ರಿಂದ ಅದು ಬೈ ಡೈರೆಕ್ಷನಲ್ ಆಗಿ ವರ್ಕ್ ಆಗೋ ಕೆಪಾಸಿಟಿ ಇರುತ್ತೆ. ಇವನ್ ದ ಸೇಮ್ ಪ್ರೊಸೀಜರ್ ಟ್ರಯಾಕಲ್ ನು ಫಾಲೋ ಮಾಡ್ತಾರೆ. ಸೊ ಅದು ಬೈ ಡೈರೆಕ್ಷನಲ್ ಡಿವೈಸ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಮೇನ್ ಟರ್ಮಿನಲ್ಸ್ ಎರಡೂನು ಒಂದೇ ಟೈಪ್ ಆಫ್ ಮೆಟೀರಿಯಲ್ ಇಂದ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಸೊ ಡಯಾಕ್ ನು ಅದೇ ಒಂದು ಕನ್ಸ್ಟ್ರಕ್ಷನ್ ಮೆಥಡ್ ಫಾಲೋ ಆಗ್ತದೆ. So each electrode is connected to a lead, whereas no lead is connected to the base. So ಎರಡು ಎಲೆಕ್ಟ್ರೋಡ್ಸ್ ಲೆಡ್ಸ್ ಗೆ ಕನೆಕ್ಟ್ ಮಾಡ್ತಾರೆ, whereas ಬೇಸ್ ಗೆ ಮಾತ್ರ ಯಾವುದು ಲೆಡ್ ಹೊರಗಡೆ ತೆಗೆಯೋದಿಲ್ಲ. So both the electrodes are doped to the same level so that both of them can work in both the directions. So ಎರಡು ಎಲೆಕ್ಟ್ರೋಡ್ಸ್ ಸೇಮ್ ಲೆವೆಲ್ ಅಲ್ಲಿ ಡೋಪ್ ಮಾಡಿರ್ತಾರೆ. ಯಾಕೆ ಆ ರೀತಿ ಅಂದವಾಗ ಎರಡು ಎಲೆಕ್ಟ್ರೋಡ್ಸ್ ಎರಡು ಡೈರೆಕ್ಷನ್ಸ್ ಅಲ್ಲಿ. ಸೊ ಫಸ್ಟ್ ಎಲೆಕ್ಟ್ರೋಡ್ ಗೆ ಪಾಸಿಟಿವ್ ಹಾಕಿ ನೆಗೆಟಿವ್ ಇನ್ನೊಂದು ಎಲೆಕ್ಟ್ರೋಡ್ ಗೆ ಸಪ್ಲೈ ಮಾಡಿದವಾಗ ನಾವು ಆ ಡೈರೆಕ್ಷನ್ ಅಲ್ಲೂ ವರ್ಕ್ ಮಾಡಬೇಕು. ಮತ್ತೆ ಫಸ್ಟ್ ಅದಕ್ಕೆ ನೆಗೆಟಿವ್ ಅಪ್ಲೈ ಮಾಡಿ ಇದಕ್ಕೆ ಪಾಸಿಟಿವ್ ಎರಡನೇ ಅದಕ್ಕೆ ಪಾಸಿಟಿವ್ ಅಪ್ಲೈ ಮಾಡಿದವಾಗ ಆ ಒಂದು ಡೈರೆಕ್ಷನ್ ಅಲ್ಲೂ ಅದು ವರ್ಕ್ ಮಾಡಬೇಕು. ಪಾಸಿಟಿವ್ ಡೈರೆಕ್ಷನ್ ಆರ್ ಐದರ್ ನೆಗೆಟಿವ್ ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡಬೇಕು. ಆ ಕಾರಣಕ್ಕೆ ಇದನ್ನ ಸೇಮ್ ಲೆವೆಲ್ ಅಲ್ಲಿ ಡೋಪಿಂಗ್ ಮಾಡಿರ್ತಾರೆ. It is used as trigger, dipper, speed controller for universal motors and in thermal controlling devices. It is also known as 3-layer trigger diode. So ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಟ್ರಿಗರ್ ಆಗಿ ಯೂಸ್ ಮಾಡ್ತಾರೆ, ಟ್ರಿಗರ್ ಮಾಡೋದಕ್ಕೆ, ಅಥವಾ ಸ್ಪೀಡ್ ಕಂಟ್ರೋಲರ್ ಆಗಿ. ಯೂನಿವರ್ಸಲ್ ಮೋಟರ್ಸ್ ಏನಿರ್ತವೆ ಐದರ್ AC or DC ಎರಡಕ್ಕೂನು ಅದು ವರ್ಕ್ ಆಗುತ್ತೆ. ಅಂತಹ ಒಂದು ಯೂನಿವರ್ಸಲ್ ಮೋಟರ್ಸ್ ಅಲ್ಲಿ ಈ ಒಂದು ಥರ್ಮಲ್ ಕಂಟ್ರೋಲಿಂಗ್ ಡಿವೈಸಸ್ ಆಗಿ ಡಯೋಡ್ ಅನ್ನ ಯೂಸ್ ಮಾಡ್ತಾರೆ. ಥರ್ಮಲ್ ಕಂಟ್ರೋಲಿಂಗ್ ಅಂದ್ರೆ ಹೀಟ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ. ಸೊ ಇಟ್ ಕ್ಯಾನ್ ಆಲ್ಸೋ ಇದನ್ನ ಇನ್ನೊಂದು ಹೆಸರು ಏನು ಅಂತಂದ್ರೆ 3-layer ಟ್ರಿಗರ್ ಡಯೋಡ್ ಅಂತಾನೂ ಇದಕ್ಕೆ ಇನ್ನೊಂದು ಹೆಸರಿದೆ. ಸೊ ನೋಡ್ರಿ ಇಲ್ಲಿ ಇಟ್ ಈಸ್ ಯೂಸ್ಡ್ ಆಸ್ ಟ್ರಿಗರ್, ಡಿಪ್ಪರ್, ಸ್ಪೀಡ್ ಕಂಟ್ರೋಲರ್. ಇದನ್ನ ಆಯ್ತು ನೋಡಿದ್ವಿ. ಸೊ ಡಯಾಕ್ ಇಸ್ ಗಿವನ್ ಬೈ ದ ಸಿಂಬಲ್ ಆಫ್ 2 diodes connected in parallel and opposite to one another and has 2 terminals. ಸೊ ಎರಡು ಡಯೋಡ್ ಗಳನ್ನ ಅಪೋಸಿಟ್ ಆಗಿ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದವಾಗ ಯಾವ ರೀತಿ ಎರಡು SCR ಗಳನ್ನ ಟ್ರಯಾಕ್ ಅಲ್ಲಿ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ವಿ, ಅದೇ ರೀತಿ ಇಲ್ಲಿ ಎರಡು ಡಯೋಡ್ ಗಳನ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತಾರೆ. ಅಪೋಸಿಟ್ ಎರಡಕ್ಕೂನು ಒಂದಕ್ಕೊಂದು ಅಪೋಸಿಟ್ ಆಗಿ ಕನೆಕ್ಟ್ ಮಾಡ್ತೇವೆ ಅಂಡ್ ಇಟ್ ಹ್ಯಾಸ್ 2 terminals. So since the diac is bidirectional, we name those terminals as anode and cathode. So ಇದು bidirectional ಆಗಿರೋದ್ರಿಂದ ಅದಕ್ಕೆ anode and cathode ಅಂತ ಹೇಳಿ ನಾವು ಹೆಸರು ಮಾಡಕ್ಕಾಗಲ್ಲ. ಅದರಿಂದಾನೇ ಎರಡೂ ಟರ್ಮಿನಲ್ ಸೇಮ್ ಮೆಟೀರಿಯಲ್ ಇಂದ ತಯಾರಾಗಿರೋದ್ರಿಂದ ಏನ್ ಮಾಡ್ತೀವಿ, ಇದನ್ನ A1 A2 ಅಂತ ಕರಿತೀವಿ, ಅಥವಾ ಆ ಟರ್ಮಿನಲ್ಸ್ ಎರಡನ್ನ ಅಥವಾ M1 and M2 ಅಂತ ಹೇಳಿ MT1 and MT2 ಅಂತ ಹೇಳಿ ಕರಿತೀವಿ. ಅಂದ್ರೆ ಮೇನ್ ಟರ್ಮಿನಲ್ಸ್ ಅಂತ ಹೇಳಿ ಅರ್ಥ. ಸೊ ಮೇನ್ ಟರ್ಮಿನಲ್ಸ್ ಅಂತಾದ್ರೂ ಕರಿಬಹುದು, A1 and A2 ಅಂತಾದ್ರೂ ಕರಿಬಹುದು. ಇದನ್ನ ಆನೋಡ್ ಅಂಡ್ ಕ್ಯಾಥೋಡ್ ಅಂತ ಹೇಳಿ ನಾರ್ಮಲ್ ಡಯೋಡ್ಗೆ ಯಾವ ರೀತಿ ಕರಿತೀವಿ ಆ ರೀತಿ ಕರೆಯೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಅಂತಂದ್ರೆ ಎರಡು ಟರ್ಮಿನಲ್ಸ್ ಒಂದೇ ಒಂದು ಸೇಮ್ ಮೆಟೀರಿಯಲ್ ಇಂದ ತಯಾರಾಗಿರ್ತವೆ.
ಸೊ ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Please subscribe and press the bell icon for further notifications. Like and share the videos. Thank you.